ಕೋರ್ಟಲ್ಲಿ ವಾದ ಮಾಡಿ ಗೆದ್ದಿರ್ತೀರಿ ಸರ್. ಸುಮಾರು ಇರ್ತವೆ ಬಿಡಿ. ತುಂಬಾ ಕೇಸಲ್ಲಿ ವಾದ ಮಾಡಿ ಗೆದ್ದಿರ್ತೀರಿ. ಆದ್ರೆ ಹೆಂಡತಿ ಜೊತೆ ವಾದ ಮಾಡಿ ಗೆದ್ದಿದ್ದೀರಾ ಯಾವತ್ತ? ಇಲ್ಲ ಆಕ್ಚುಲಿ ಏನಂದ್ರೆ ಆ, ಪ್ರತಿಯೊಬ್ರು ಮಾಡ್ಬೇಕಾಗಿದೆ ಅದು. ಮನೆಗೆ ಬಂದಾಗ ನಾವ್ ಯಾವತ್ತೂ ಸೋಲ್ಬೇಕು. ಯಾಕಂದ್ರೆ ವಾದ ಮಾಡಕ್ ಹೋಗ್ಬಾರ್ದು. ಅಲ್ಲಿ ನಾವು ಲಾಯರ್ ಆಗಿರ್ಬಾರ್ದು. ಅಲ್ಲ ಲಾಯರ್ ಆಗಿರಬಾರ್ದು ಮತ್ತು ವಾದ ಮಾಡಕ್ಕೂ ಹೋಗ್ಬಾರ್ದು. Okay. ಯಾಕಂದ್ರೆ ಅವ್ರು ಬೆಳಗಿಂದ ಮನೇಲಿ ಇರ್ತಾರೆ. ಅವ್ರು ಏನೋ ಹೇಳ್ಬೇಕಂತ ಇರುತ್ತೆ, ಏನೋ ಮಾತಾಡ್ಬೇಕು, ಎಕ್ಸ್ಪ್ರೆಸ್ ಮಾಡ್ಬೇಕಂತ ಇರ್ತಾರೆ. ಆ ಬಂದ ತಕ್ಷಣ ಇಲ್ಲ ನೀನ್ ರಾಂಗ್, ನೀನ್ ಸರಿ ಇಲ್ಲ, ನೀನ್ ಮಾತಾಡಕ್ಕೆ ಬರಲ್ಲ ಹಾಗಂತೇಳಿ ನಾವು ವಾದ ಮಾಡ್ತಾ ಕುತ್ಕೊಂಡ್ರೆ ಏನಾಗುತ್ತೆ, ಅದು ಸಂಸಾರ ಆಗೋದಿಲ್ಲ. ಅದನ್ನ ಸ್ವಲ್ಪ ತಾಳ್ಮೆಯಿಂದ ತಿವಿ ಇರ್ಕೊಂತ ಹೋದಂತ ಸಂದರ್ಭದಲ್ಲಿ ವಾದ ಮಾಡ್ದೇನೆ ಗೆಲ್ಬೋದು ಅಂತಾರೆ ಗೊತ್ತಾ. ಆ ಥರ ಸಂಸಾರದಲ್ಲಿ ಯಾವತ್ತೂ ವಾದ ಮಾಡ್ದೇನೆ ಗೆಲ್ಬೇಕು. ಆಕ್ಚುಲಿ ಹಂಗೆ ಮಾಡೋದು. ಅಲ್ಲಿ ನಾನೇನೋ ಮಾಡಿರ್ತೀನಿ, ಏನ್ ತಿರ್ಗಾ ಜಗಳನೇ ಆಡಲಿಲ್ಲ, ವಾದನೆ ಮಾಡಲಿಲ್ಲ, ಹಿಂಗೆ ಹೋಗ್ಬಿಟ್ಟು ಹುಡುಗಿರ್ತದೆ ಅಲ್ವಾ? ನಮಗೆ ಆತರ ಇದ್ರೆ ಪರವಾಗಿಲ್ಲ ಏನೋ ನಾನು ಈಗ ರೆಡಿಯಾಗಿ ಕಾಯ್ಕೊಂಡಿದ್ದೀನಿ, ಎಲ್ಲ ಮಾತು ರೆಡಿ ಮಾಡ್ಕೊಂಡು ನಾನು ಅಷ್ಟೇ ಸೇಮ್. ನನಗೆ ಹಂಗೆ ಅನ್ಸಿರುತ್ತೆ, ಅಯ್ಯೋ ಹೋಗ್ಲಿ ಬಿಡು ನಾನೇ. ಆಮೇಲೆ ನನಗೆ ಆ್ಯಕ್ಚುಲಿ ಎಷ್ಟೋ ಸಲ ಶೇಮ್ ಆಗ್ತಾ ಇರುತ್ತೆ, ಸುಮ್ಮನೆ ಆಗ್ಬಿಡ್ತೀನಿ. ಅದೆಷ್ಟೋ ಸಲ ಇಷ್ಟು ಅಡ್ಜಸ್ಟಬಲ್ ಮನುಷ್ಯ ಅಂದರೆ ಅನ್ನ ಬೆಳಗ್ಗೆಯಿಂದ ಮಧ್ಯಾಹ್ನ ಅಂತಲೂ ಕೇಳಲ್ಲ. ಅಂದ್ರೆ ಕೆಲವ್ರದ್ದು ಮನೇಲಿ ಊಟಕ್ಕೆ ಎಷ್ಟು ಕಿರಿಕಿರಿ ಇರುತ್ತೆ. ಬಾ ಸಿಕ್ಕಾಬಟ್ಟೆ. ಇವರು ಅಡ್ವೊಕೇಟ್ ಆದಂತ ಇವರು ಕೇಸಲ್ಲೇ ನಾನು ಎಷ್ಟೋ ನೋಡಿದೀವಿ. ಊಟಕ್ಕೆ ಡಿವೋರ್ಸ್ ಕೇಸ್ಗಳು, ಊಟದ್ದು ಸರ್ ಊಟಕ್ಕೆ ದಿವಸ ಕೇಸ್ಗಳು. ಅಂದ್ರೆ ಅಡ್ಗೆ ಮಾಡಲ್ಲ, ಅಡುಗೆ ಮಾಡಿ ಇಂಟರ್ವ್ಯೂಲ್ ಬಿಸಿ ಬಿಸಿ ಊಟ ಕೊಡಲ್ಲ, ಹೌದು, ಸರಿ ಬಿಸಿ ಬಿಸಿ ಊಟ ಸಿಗಲ್ಲ ಅನ್ನೋ ರೀಸನ್ಗೆ ನೀವು ನಂಬಲ್ಲ, ಫ್ಯಾಮಿಲಿ ಕ್ಲಾಶಸ್ ನಾನು ನೋಡಿದೀನಿ. ನನಗೆ ನಾನು ಹೊಗೆ ಸ್ಟಾರ್ಟ್ ಆಗೋದು ಅಲ್ಲಿಂದ. ಅಡುಗೆ ಅಲ್ಲಿಂದ ಏನಾಗುತ್ತೆ, ಮಾತಿಗೆ ಮಾತು ಹೋಗ್ತಾ ಇರುತ್ತೆ. ಅಂದ್ರೆ ಪ್ರತಿಯೊಬ್ಬರಿಗೂ ಗಂಡಸಿಗೆ ನಾನು ಅರ್ಥ ಮಾಡ್ಕೊಂಡಂಗೆ, ಒಂದು ಮದುವೆ ಆದಮೇಲೆ ಒಂದು ಸಂಸಾರದಲ್ಲಿ ನಿಮಗೆ ಇವ್ರು ಹೇಳ್ದಂಗೆ ಫಸ್ಟು ಬೇಸೆ ಅಡುಗೆ. ಒಂದು ಗಂಡಸು ಮದುವೆ ಆದಮೇಲೆ ಅವ್ನು ಬ್ಯಾಚುಲರ್ ಇದ್ದಾಗ ಅವ್ನು ಹೊರಗಡೆ ತಿಂತಿದ್ನೋ ಮತ್ತೊಂದು ಕಡೆ ತಿಂತಿದ್ನೋ ಅವ್ನು ತಲೆನೇ ಕೆಡ್ಸ್ಕೊಂಡ. ಬಟ್ ಮದುವೆ ಆದಮೇಲೆ ಒಂದೊಂದು ಸಣ್ಣ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಅವ್ನು ಎಷ್ಟೇ ಕೋಟಿಗೆ ಬೆಲೆ ಬಾಳಲಿ ಅಥವಾ ಇಲ್ಲದೆ ಇರಲಿ, ಒಂದು ಹೆಂಡತಿ ಟೈಮಿಗೆ ಕರೆಕ್ಟಾಗಿ ಒಂದು ಬಿಸಿ ಬಿಸಿಯಾಗಿ ಪುಟ್ಟದಾಗ ಅಡುಗೆ ಮಾಡ್ಕೊಡ್ಬೇಕು ಅಂತ. ಅದರಲ್ಲಿ ಇದು ತದ್ವಿರುದ್ಧ. ನನ್ನ ಗಂಡ ಬೆಳಗ್ಗೆ ಮಾಡಿದ್ದೀನ, ಮಧ್ಯಾಹ್ನ ಮಾಡಿದೆ, ಆಯ್ತು ಬಿಡು ಚೆನ್ನಾಗಿದೆ, ಅಡ್ಜಸ್ಟ್ ಮಾಡ್ಕೊಂಡು ತಿನ್ಬೇಡ. ನಾನು ಇದು ಒಂದು ಮಾತು ನಾನು ಏನು ಮಾಡ್ತಿದ್ದೀನಿ ಅಂತ ನಾನು ಕೇಳಲ್ಲ. ಇಷ್ಟೆಲ್ಲ ದೊಡ್ಡ ದೊಡ್ಡ ಯುದ್ಧಗಳೇ ಆಗತ್ತೆ. ಯಾಕೆ ಅಡುಗೆ ಮಾಡಿಲ್ಲ ಇನ್ನೂ ಆದ್ರೂ ಅಂತ ಸರ್ ನಾನು ನೋಡಿದ್ದೀನಿ. ಇಷ್ಟು ಫ್ರೈಗಳೆಲ್ಲ ಮಾಡಿಟ್ಟಿರ್ತೀನಿ, ತರಕಾರಿ ಫ್ರೈಗಳೆಲ್ಲ ಪಕ್ಕದಲ್ಲಿರುತ್ತೆ, ಯಾವ ಬಾಕ್ಸು ಓಪನ್ ಮಾಡಿರ, ಅಲ್ಲಿ ಮಜ್ಜಿಗೆ ಮಾಡಿಟ್ಟಿರ್ತೀನಿ. ಊಟ ಆಯ್ತಲ್ಲ ಅವಾಗಲೇ, ಮತ್ತು ನಾನು ಏನಕ್ಕೆ ಮಜ್ಜಿಗೆ ಮಾಡಿರ್ತಿದ್ದಾನೆ ಇಲ್ಲಿ, ಹಂಗಾಗಿರುತ್ತೆ. ಅದೇ ಹಂಗೆಲ್ಲ ಬೇರೆಯವ್ರನ್ನ ನೋಡಿದಾಗ ನಾನು ಎಷ್ಟು ಲಕ್ಕಿ. ನನಗೆ ತುಂಬಾನೇ ಅಂದರೆ ಕಲಿಯೋದಿದೆ. ಆ್ಯಂಡ್ ನಾನು ಯೂನಿವರ್ಸ್ಗೆ ಆ್ಯಂಡ್ ಪ್ರಪಂಚಕ್ಕೆ ನಾನು ಯಾವಾಗಲೂ ಗ್ರ್ಯಾಟಿಟ್ಯೂಡ್ ಲೈಫಿಂದಾನೇ ಬದುಕಬೇಕು. ಎಲ್ಲರಿಗೂ ಎಲ್ಲರೂ ಅಂದ್ಕೊಂಡಂಗೆ ಲೈಫ್ ಸಿಗೋದಿಲ್ಲ.